ಮಾಧ್ಯಮದ ಎಲ್ಲ ಆತ್ಮೀಯ ಹಿರಿಯ ಸ್ನೇಹಿತರೆ, ಇವತ್ತು ದಾನಂತಾಯಿ ಕಳೆದ 1/7/2024ರಿಂದ ದಾನಂತಾಯಿ ಟ್ರಸ್ಟಿನ ನಾನು ಅಧ್ಯಕ್ಷ ಆದ ನಂತರ ನನಗೆ ಒಂದು ತಾಯಿಯ ಆಶೀರ್ವಾದದಿಂದ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿ ಒಂದು ಅಧಿಕಾರವನ್ನು ತಾಯಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಮೊಟ್ಟ ಮೊದಲದಾಗಿ ತಾಯಿ ದಾನಂತಾಯಿ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ, ಬಹುಶಃ ಭಾಳ ವರ್ಷಗಳಿಂದ ನಾನು 82ನೇ ಇಸ್ವಿಯಿಂದ ಸೈಕಲ್ ಮೋಟ್ರ್ ಮೇಲೆ, ಬುಲೆಟ್ ಮೇಲೆ ನಾನು ದಾನಂತಾಯಿ ದರ್ಶನ ಪಡಲಿಕ್ಕೆ ನಾನು ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆದರೂ ಕೂಡ ದಾನಂತಾಯಿ ಆಶೀರ್ವಾದದಿಂದ ಸತತವಾಗಿ ಸೇವೆ ಮಾಡ್ಕೋತ ಬಂದ ಸಂದರ್ಭದಾಗ ಕೇವಲ ನನಗೆ 1 ವರ್ಷದಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ನನಗೇನು ಅವಕಾಶ ಕೊಟ್ಟ ನಂತರ ನಮ್ಮೆಲ್ಲ ವಿಚಾರವನ್ನು ಮಾಡಿ ಕೇವಲ 11 ತಿಂಗಳಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು, ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ತಾಯಿ ದೀರ್ಘ ನಮಸ್ಕಾರ ಹಾಕಬೇಕಪ್ಪ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಲ್ಲಿ ಆ ಕಲ್ಲಲ್ಲಿ ಕಡಿ ಮತ್ತು ಉಸುಕಿನಲ್ಲಿ ದೀರ್ಘ ನಮಸ್ಕಾರ ಹಾಕ್ತಕ್ಕಂಥದ್ದು ನಾವು ನೋಡ್ತಿದ್ದೆವು. ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಕಮಿಟಿಯವರಾಗಲಿ ಎಲ್ಲ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಒಬ್ಬಾಕಿ ನಮ್ಮ ತಾಯಿ ದೀರ್ಘ ನಮಸ್ಕಾರ ಹಾಕೋದನ್ನು ನಾವು ನೋಡಿದೆವು. ಆ ದೊಡ್ಡ ಮನೆ ಶ್ರೀಮಂತರ ಹೆಣ್ಣುಮಗಳು ದೀರ್ಘ ನಮಸ್ಕಾರ ಹಾಕೋದು ಅವತ್ತು ಕಣ್ಣಾರ ನಾವು ನೋಡಿ ಒಂದು ತೀರ್ಮಾನ ಮಾಡಿ, ಮೊಟ್ಟ ಮೊದಲೇದಾಗಿ ನಾವು ಆ ಗುಡ್ಡಾಪುರ ದಾನಂತಾಯಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಾರ್ಡ್ ಗರ್ಸನ್ನು ಇವತ್ತು ಅದನ್ನು ತೆಗೆದು 2 ಕಡೆ ಇವತ್ತು ಯಾವ ಕಲ್ಲಿನ ಗೋಡೆಯನ್ನು ಕಟ್ಟಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪೂರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಛಲ ತೊಟ್ಟು ನಾವು ಗುಡ್ಡಾಪುರದ ದಾನಂತಾಯಿ ಸುತ್ತಮುತ್ತಲ ಎಲ್ಲ ಕೂಡ ನಾವು ತೆಗೆಸಿ ಮೊಟ್ಟ ಮೊದಲಿಂದ ಫೇವರ್ಸ್ ಹಾಕಿ ಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ನಾವು ಮಾಡಿದೆವು. ಆ ಕಲ್ಲಿನ ಕಟ್ಟಡ ನಿರ್ಮಾಣ ಮಾಡಿದ ನಂತರ ಪ್ರತಿ ಸೋಮವಾರ ನಮ್ಮ ಅಮಾವಾಸ್ಯೆಗೆ ನಮ್ಮ ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಗ್ತದಲ್ಲ. ಎಷ್ಟೋ ಜನ ಇವತ್ತು ಸಾಲಾಗಿ ಹೆಣ್ಣು ಗಂಡು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಆ ಪಲ್ಲಕ್ಕಿ ತಾಯಿ ಆಶೀರ್ವಾದ ತೊಗೊಳಕ್ಕೆ ಭಾಳ ಜನ ಕೆಳಗಡೆ ಮಲ್ಕೊಂಡು ಅವ್ರನ್ನ ದಾಟಿ ಹೋಗ್ತಕ್ಕಂಥದ್ದು ಇವತ್ತು ಭಾಳ ಸಂತೋಷದಿಂದ ಇವತ್ತು ಭಕ್ತರು ನಮಗೆ ಇವತ್ತು ನಮ್ಮ ಕಮಿಟಿಯವರಿಗೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನನಗೆ ಬರ್ತಂಥದ್ದು ನಾನು ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ಗುಡ್ಡಾಪುರದಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇರಲಿಲ್ಲ, ಸರಿಯಾಗಿ ದಾರಿ ದೀಪಗಳು ಇರಲಿಲ್ಲ. ಅಲ್ಲಿ 30-35 ಲಕ್ಷಗಳ ಖರ್ಚು ಮಾಡಿ ನಾನು ಅಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಹಾಕ್ಸಕ್ತ ವ್ಯವಸ್ಥೆ ನಾವು ಮಾಡಿದೆವು. 1 ವರ್ಷ ಅವಧಿಯಲ್ಲಿ ನಾವು ಅಲ್ಲಿ ಇವತ್ತು 2 ಉತ್ತರ ಮತ್ತು ದಕ್ಷಿಣ ಕಡೆ ಇರ್ತಕ್ಕಂಥದ್ದು ಗೋಪುರಗಳನ್ನು ಇವತ್ತು ನಿರ್ಮಾಣ ಮಾಡಿ ಹಳೆಯದು
ಒಂದು 35-40 ವರ್ಷಗಳಿಂದ ಯಾವ ಆಗಲಾರ್ದ ಕೆಲಸಗಳನ್ನು ಕೇವಲ 11 ತಿಂಗಳಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ಅಂಥೇಳಿ ನನಗೆ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆ ಮಹಾದ್ವಾರಗಳನ್ನು ಇವತ್ತು ಅದನ್ನು ಕೂಡ ಅಲ್ಲಿ ರಿಪೇರಿ ಮಾಡಿ ಅದನ್ನೆಲ್ಲ ಬಣ್ಣ ಹಚ್ಚತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ 4 ಗೋಪುರಗಳನ್ನು 4 ಈ ಗುಡಿ ದಾನಂತಾಯಿ ಮತ್ತು ಸೋಮನಾಥನ ಮತ್ತು ಇಲ್ಲಿರ್ತಕ್ಕಂಥ ಯಾವ ಕಲರ್ ಕೂಡ ಆಗಿರಲಿಲ್ಲ, ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಬಣ್ಣ ಪೇಂಟ್ ಹಚ್ಚಿ ಅದನ್ನು ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಾತರಕಟ್ಟೆ ಅಂತಕ್ಕಂಥದ್ದು ಇವತ್ತು ತಾಯಿ ದಾನಂತಾಯಿ ಅಲ್ಲಿ ತಪಸ್ಸೆ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಥಳದಲ್ಲಿ ಈಗಾಗಲೇ 1,50,00,000 ರೂಪಾಯಿ ಗುಡಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಆ ಗುಡಿ ಹತ್ತಿರ ಅಲ್ಲಿರ್ತಕ್ಕಂಥ ಎಲ್ಲ ಆಜುಬಾಜು ನಂಬದು 4 ಎಕರೆ ಜಾಗದು. 4 ಎಕರೆದಲ್ಲಿ 1 ಎಕರೆ ಗುಡಿಗೆ ಇಟ್ಕೊಂಡು 3 ಎಕರೆ ಪೂರಾ ಗಾರ್ಡನ್ ಮಾಡಿ ಆ ಗಾರ್ಡನ್ದಲ್ಲಿ ಬರ್ತಕ್ಕಂಥ ಭಕ್ತರು ಬೆಳಗ್ಗೆ 4ರಿಂದ 6 ಗಂಟೆವರೆಗೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಯಿತು ಅಂತಂದರೆ ಮಧ್ಯಾಹ್ನ 3 ಪೂಜೆ, ಪ್ರತಿನಿತ್ಯ 3 ಪೂಜೆಗಳನ್ನು ತಾಯಿ ಪೂಜೆಗಳನ್ನು ಆಗ್ತಾವೆ. ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಒಂದು, 10 ಗಂಟೆಯಿಂದ 12 ಗಂಟೆ ಒಂದು, ಸಾಯಂಕಾಲ 5 ಗಂಟೆಯಿಂದ 6:30-7 ಗಂಟೆವರೆಗೂ 3 ಪೂಜೆಗಳನ್ನು ಆಗ್ತಾವೆ ತಾಯಿಗೆ. ಅಲ್ಲಿ ಭಕ್ತರು ಬಂದರು, ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಒಂದು ಭೀಮಾ ಅನ್ನತಕ್ಕಂಥದ್ದು ಒಂದು ಕಟ್ಟಡವನ್ನು ನಿರ್ಮಾಣ ಆಗಾಗಲೇ ಅಲ್ಲಿ ಬಂದು ತಾಯಿ ವಾಸ್ತವ್ಯ ಮಾಡಿ ಲಾಜಿಂಗ್ ಟೈಪೇ ನಾವು ರೂಮ್ಗಳನ್ನು ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ಬಂದು ವಾಸ್ತವ್ಯ ಮಾಡಿಕೊಂಡು ಬೆಳಗ್ಗೆ ಅವರೆಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿ ಗಾರ್ಡನ್ದಲ್ಲಿ ಮತ್ತು ಕಾತರಕಟ್ಟೆಯಲ್ಲಿ ಬಂದು ಅವರೆಲ್ಲ ವ್ಯವಸ್ಥೆಗಾಗಿ ಇರಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಯಾತ್ರಿ ನಿವಾಸ, ಅಲ್ಲಿ ಯಾತ್ರಿ ನಿವಾಸ ಅಲ್ಲಿ ಶೌಚಾಲಯ ಇತ್ತು. ಅಲ್ಲಿ ಮುಂದ್ಗಡೆ ದಾನಂತಾಯಿ ಗುಡಿ ಮುಂದ್ಗಡೆ ಒಂದು ಹಳೆಯದು ಒಂದು ಭಾಳ ವರ್ಷಗಳಿಂದ ಒಂದು ಶೌಚಾಲಯ ಇತ್ತು. ಪ್ರತಿ ಒಂದು ಚಟ್ಟಿ ಅಮಾಸಿಗೆ 1.5 ರಿಂದ 2 ಲಕ್ಷ ಜನ ಇವತ್ತು ಅಲ್ಲಿ ಕೂಡ್ತಕ್ಕಂಥದ್ದು, ಕೂಡಿ ಜಾತ್ರೆಗೆ ಬರ್ತಕ್ಕಂಥದ್ದು. ಅದರ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಪಾದಯಾತ್ರೆ ಬರೋರು ಒಂದು 50,000 ರಿಂದ 60,000 ಜನ ನಮ್ಮ ಕರ್ನಾಟಕದಿಂದ ಈ ಕಡೆ ಈ ಬಿಜಾಪುರ ಭಾಗದಿಂದ ಬರ್ತಕ್ಕಂಥವ್ರು, ಬೆಳಗಾವ ಚಿಕ್ಕೋಡಿ ಆ ಕಡೆದಿಂದ ಬರ್ತಕ್ಕಂಥವ್ರು, ಟೋಟಲ್ 1 ಲಕ್ಷ ಮ್ಯಾಗ್ ಜನ ಪಾದಯಾತ್ರೆ ಇವತ್ತು ಬರ್ತಕ್ಕಂಥದ್ದು ದಾನಂತಾಯಿ ದರ್ಶನಕ್ಕೆ. ಆ ದರ್ಶನಕ್ಕೆ ಬರಬೇಕಾದ್ರೆ ನಾವು ಹೋದ ವರ್ಷ ಕೂಡ ನಾನು ಚೇರ್ಮನ್ ಆದ ನಂತರ ನನಗೆ ಅಧಿಕಾರ ಸ್ವೀಕಾರ ನಾನು ಮಾಡಿದ ನಂತರ ಪ್ರಪ್ರಥಮವಾಗಿ ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ ಪ್ರತಿಯೊಂದು ಎಲ್ಲ ರೋಡಿಗೆ 2 ಕಡೆ 3 ಕಡೆ ಮಾಡಿದ್ದೆವು ಬಿಸಿ ನೀರಿನ ವ್ಯವಸ್ಥೆ. ಯಾಕಂದರೆ ಪಾದಯಾತ್ರೆ ಬಂದವ್ರಿಗೆ, ಯಾಕಂದರೆ ಕಾಲಿಗೆ ಗುಳ್ಳಾಗಿರ್ತಾವ ಅಥವಾ ಹಾಗೆ ನಡ್ಕೊತ ಬಂದು ಅವ್ರ ನೋವನ್ನಾದರೂ ಕೂಡ ನಾವು ಬಿಸಿ ನೀರಿನ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದೆವು. ಈ ಸರಲಿನೂ ಕೂಡ ಜಾತ್ರೆ ಸಂದರ್ಭದಾಗ ಪ್ರತಿ ಕಡೆ ನಾವು ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಅಲ್ಲಿ ವೈದ್ಯಾಧಿಕಾರಿಗಳನ್ನು ಕುಡಿದು ಗುಳಿಗೆಯನ್ನು ಔಷಧಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಆದರೆ ಅಲ್ಲಿ ಭಕ್ತರ ಮತ್ತು ಅಲ್ಲಿ ಬಂದು ಪ್ರಸಾದ ಮಾಡಬೇಕಪ್ಪ ಅಂದ್ರೆ ದಾನಂತಾಯಿ ಪ್ರಸಾದ ಏನಪ್ಪ ಅಂದ್ರೆ ಹೋಳಿಗೆ. ಅಲ್ಲಿ ಯಾತ್ರೆ ನಿವಾಸದಲ್ಲಿ ಈಗಾಗಲೇ ಒಂದು ಎಲ್ಲರಿಗೂ ಕೂಡ ನಾವು ಬಂದು ಪ್ರಸಾದ ಮಾಡ್ಬೇಕಂದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಿಂದ ತಾಯಿ ಹೋಳಿಗೆಯನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಪ್ರಸಾದ ನೇವದಿ ಹಿಡ್ಕೊಂಡು ಹೋಗ್ತಕ್ಕಂಥ ಕೋಣೆಗಳನ್ನು ಈಗಾಗಲೇ ನಾವು ಕಟ್ಟಡವನ್ನು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಸಂಸ್ಥೆ ನೆರವಿನಿಂದ ಇವತ್ತು ನಾವು ಸುತ್ತಮುತ್ತಲ ಅನೇಕ ವಿಶೇಷವಾಗಿ ಅಲ್ಲಿ ಬಡವರಿಗೆ ಇವತ್ತು ಒಂದು ಮಕ್ಕಳಿಗೆ ಶಾಲೆ ಕಲಿಬೇಕಪ್ಪ ಅಂತಂದ್ರೆ ಅಲ್ಲಿ ಭಾಳ ವಿಚಿತ್ರ ಅಂತಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ಸುತ್ತಮುತ್ತ ಭಾಳ ದೂರದಿಂದ ಇವತ್ತು ಸಂಘಕ್ಕೆ ಹೋಗ್ಬೇಕು, ಒಂದು ಇಲ್ಲಾಂದ್ರೆ ಜತ್ತಕ್ಕೆ ಹೋಗ್ಬೇಕು. ಆ ಪರಿಸ್ಥಿತಿಯಲ್ಲಿ ಈಗಲೇ ಸ್ಕೂಲ್ ಕೂಡ LKG ಇಂದ
5ನೇವರೆಗೆ ನಾವು ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಸ್ಟಾರ್ಟ್ ಮಾಡೋದಲ್ಲಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಕೇವಲ ಆ ಮಕ್ಕಳು ಫೀ ಕೇಳಿದ್ರೆ ನೀವು ಗಾಬರಿ ಆಗ್ತೀರಿ. ಇಲ್ಲೆಲ್ಲ 50-60 ಸಾವಿರ ರೂಪಾಯಿ ಹಿಡ್ಕೊಂಡು 1 ಲಕ್ಷ 1.5-2 ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ನಾವು ಕೇವಲ 7,000 ರೂಪಾಯಿದಾಗ ಬಡ ಮಕ್ಕಳಿಗೆ 7,000 ರೂಪಾಯಿ ಬರೀ ಫೀ. ಅಲ್ಲಿ ಮಕ್ಕಳಿಗೆ ಬಟ್ಟೆನೂ ಕೊಡ್ತೀವಿ, ಶೂಸ್ ಕೊಡ್ತೀವಿ. ಅಲ್ಲಿ ಈಗಾಗಲೇ 270 ಮಕ್ಕಳು ಇವತ್ತು ಅಲ್ಲಿ ಶಾಲೆ ಕಲಿತಾರೆ. ಇವತ್ತು ಅಲ್ಲಿ 2-3 ಬಸ್ಸಿನ ವ್ಯವಸ್ಥೆ ಮಾಡಿದ್ವಿ. 4 ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ನಾವು ಈಗ ಕರ್ನಾಟಕ ಭವನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 11 ಕೋಟಿ ರೂಪಾಯಿಯನ್ನು ಕರ್ನಾಟಕ ಭವನಕ್ಕೆ ಅವ್ರು ಕೊಟ್ಟಿದ್ದರು. ಆ ಕರ್ನಾಟಕ ಭವನಕ್ಕೆ 11 ಕೋಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಅನ್ನಪ್ರಸಾದವನ್ನು ಪ್ರತಿನಿತ್ಯ ಇವತ್ತು 1500-1800ನಿಂದ ಪ್ರತಿ ದಿವಸ 7,000-7,500 ಜನ ಇವತ್ತು ಅಮಾವಾಸ್ಯೆ ಮತ್ತು ಗುರುವಾರ ರವಿವಾರ 7,000 ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಆ ತಾಯಿ ಶಕ್ತಿಯಿಂದ ಅನ್ನಪ್ರಸಾದ ನಡೀತದೆ. ಪ್ರತಿನಿತ್ಯ ಬೆಳಗ್ಗೆ 11-12 ಗಂಟೆ ಪೂಜೆ ಮುಗಿದ ನಂತರ ಮಧ್ಯಾಹ್ನ 3:30 ಗಂಟೆವರೆಗೆ ಪ್ರಸಾದ ನಡೀತದಲ್ಲಿ. ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಾಯಂಕಾಲ ಪೂಜೆ ಮುಗಿದ ನಂತರ 7ರಿಂದ 10 ತನಕ ಅಲ್ಲಿ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಪ್ರತಿ ದಿವಸ ಅಲ್ಲಿ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರು ಕೂಡ ಅವರ ಕಂಪ್ಯೂಟರ್ ನಾವು ಅಲ್ಲಿ ಅಳವಡಿಸಿ ಆ ಕಂಪ್ಯೂಟರ್ದಲ್ಲಿ ತಾವು ಯಾರ್ಯಾರು ಬಂದು ಪ್ರಸಾದಕ್ಕೆ ಅಲ್ಲಿ ಹೋಗ್ತಾರೆ ಅನ್ನೋದು ನಾವು ಅವರ ಅಡ್ರೆಸ್ಸು, ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರ್ ಕುಟುಂಬದ ಸಹಿತ ಅದನ್ನು ಎಂಟ್ರಿ ಮಾಡ್ತೀವಿ ನಾವು. ಅಂದರೆ ಪ್ರತಿ ದಿವಸ ಎಷ್ಟು ಜನ ಪ್ರಸಾದ ಮಾಡ್ತಾರೆ, ಎಷ್ಟು ಜನ ಹೋಗ್ತಾರೆ, ನಮಗೆಲ್ಲ ಭಕ್ತರು ಎಷ್ಟು ಜನ ಬಂದರು ಅನ್ನೋದನ್ನು ಗೊತ್ತಾಗಲಿ ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ. ಹೊಸದಾಗಿ ಇವೆಲ್ಲ ಮಾಡಿದ್ದೀವಿ. ಆದರೆ ಒಂದು ದಿವಸ ಕೂಡ ಆ ತಾಯಿ ಶಕ್ತಿ ಎಂಥದಪ್ಪ ಅಂತಂದರೆ ಇವತ್ತು 500 ಮಂದಿ ಇವತ್ತು ಊಟಕ್ಕೆ ಬರ್ತಾರೆ ಅಂತಂದ್ರೆ ಅಲ್ಲಿ 1000 ಮಂದಿ ಊಟಕ್ಕೆ ಕೂತರಿಸೋದಕ್ಕೆ ಕಡಿಮೆ ಆಗಲ್ಲ. ಅಂಥ ಶಕ್ತಿ ಉಳ್ತಕ್ಕಂಥ ತಾಯಿ ದಾನಂ ತಾಯಿ ಆಶೀರ್ವಾದ. ಅದ್ರ ಜೊತೆಯಲ್ಲಿ ಈ ಕರ್ನಾಟಕ ಭವನದಿಂದ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ 1 ಕಿಲೋ ಒಂದು 500-600 ಮೀಟ್ರ್ ಆಗ್ಬೋದು. ಹೆಣ್ಮಕ್ಳಿಗೆ ನಡ್ಕೊತ ಹೋಗಲಿಕ್ಕೆ ಮಾಡಲಿಕ್ಕೆ ತ್ರಾಸ ಆಗ್ತದೆ ಅಂಥೇಳಿ ನಾವೇನು ಮಾಡೀವಿ, ಅಲ್ಲಿ ಒಂದು ಎಲೆಕ್ಟ್ರಿಕಲ್ ನಮ್ಮ ಸ್ಕೂಲ್ ಬಸ್ಸುಗಳು ಮಕ್ಕಳಿಗೆ ಬಿಟ್ಟ ನಂತರ ಮಧ್ಯಾಹ್ನ ಬಸ್ಸು ಬಂದು ನಿಂದಿರ್ತದೆ. ಒಂದು ಎಲೆಕ್ಟ್ರಿಕಲ್ ಒಂದು ವಾಹನ ಕೂಡ ನಾವು 6.5 ಲಕ್ಷ ರೂಪಾಯಿ ಕೊಟ್ಟು ತಂದು ಅದನ್ನು ಅಲ್ಲಿ ಒಯ್ದು ಗುಡಿಗೆ ಬಿಡೋದು. ಗುಡಿಯಿಂದ ಬಂದರೆ ಪ್ರಸಾದಕ್ಕೆ ಹೋಗೋರಿಗೆ ಅಲ್ಲಿ ತಂದು ಬಿಡತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಅನೇಕ ಅಭಿವೃದ್ಧಿಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಭಾಳ ಹೆಮ್ಮೆಯಿಂದ ಹೇಳಬೇಕಪ್ಪ ಅಂತಂದ್ರೆ ಟೋಟಲಿ ನಾವು ಒಂದು ವರ್ಷದಲ್ಲಿ ನಮ್ಮ ಡೈರೆಕ್ಟರ್ ಇವರು ಸಾಗರ್ ಚಂಪಣ್ಣವ್ರು ಅಂತೇಳಿ ಜತ್ತದವರು ನಮಗೆಲ್ಲ ಸಾಥ್ ಕೊಟ್ಟ ನಂತರ ನಾವು ಅಲ್ಲಿ ಒಂದು 2 ಹಳೆ ಮಾಲ್ಗಂಬದವು ಮರಾಠಿ ಒಳಗೆ ಅದು ಏನಂತಾರೆ ಮಾಲ್ಗಂಬಕ್ಕೆ ದೀಪಸ್ತಂಭ 2 ನಾವು ನಮ್ಮ ಕರ್ನಾಟಕದಾಗ ನಾವು ಮಾಲ್ಗಂಬ ಅಂತೀವಿ. ಆ ಮಾಲ್ಗಂಬ ನಿಮಗೆ ಭಾಳ ಹಳೇದದು. ಈಗಾಗಲೇ ಅದನ್ನು ಉಚ್ಚಿ ಬೀಳಾಕತ್ತಿತ್ತು. ಅದನ್ನು 29 ಫೂಟ್ ಒಂದೇ ಕಲ್ಲಿನಲ್ಲಿ ಒಂದೇ ಕಲ್ಲಿನಲ್ಲಿ 29 ಫೂಟ್ 2 ಮಾಲ್ಗಂಬ ಅಳವಡಿಸ್ಬೇಕು ಅಂಥೇಳಿ ತೀರ್ಮಾನ ಮಾಡಿ ಈಗ ಆರ್ಡರ್ ಕೊಟ್ಟಿದ್ದೀವಿ. ಈಗ ಈ ಜಾತ್ರೆ ಒಳಗೆ ಅದನ್ನು ಫಿಟ್ಟಿಂಗ್ ಕೂಡ ಆಗ್ತದೆ. ಅದ್ರ ಜೊತೆಯಲ್ಲಿ ನಾವು ಸ್ಯಾಂಡ್ ವಾಶ್ ಮಾಡಿ ಆ ದಾನಂ ತಾಯಿ ಗುಡಿ ಸುತ್ತಮುತ್ತ ಏನಿದೆ ಇವತ್ತು ಅವರು ಮೊದಲ ಹಿಂದಕ್ಕಿರೋರೆಲ್ಲ ಸುಣ್ಣ ಬಣ್ಣ ಹಚ್ಚಿದ್ರು ಅದಕ್ಕೆ. ಅದನ್ನು ನಾವು ನಮ್ಮ ಸಾಗರ ಎಲ್ಲರೂ ನಾವು ಕುಟ್ಕೊಂಡು ಚರ್ಚೆ ಮಾಡಿಕೊಂಡು ಕಮಿಟಿ ಒಳಗೆ ನಾವು ತೀರ್ಮಾನ ಮಾಡಿ ಅದು ಒಂದು ಸ್ಯಾಂಡ್ ವಾಶ್ ಮಾಡ್ಬೇಕಂತೇಳಿ ಇಲ್ಲಿ ಇದರಲ್ಲಿಂದ ಶಿವಮೊಗ್ಗದಿಂದ ಆ ಮಷಿನ್ ತರಿಸಿ ಸ್ಯಾಂಡ್ ವಾಶ್ ಮಾಡಿದ್ರೆ ಯಾವ ರೀತಿ ಹಿಂದೆ ನಮ್ಮ ಕೋಟೆಗೋಡಿ ಇವತ್ತು ಗೋಳ್ಗುಮ್ಮಟ ಇವತ್ತು ಕಟ್ಟಡ ಅದಾವ ನಿರ್ಮಾಣ ಹಿಂದಿನ ಪುರಾತನ ಕಾಲದಲ್ಲಿ ಆ ರೀತಿ ಇವತ್ತು ಕಲ್ಲುಗಳನ್ನು
ಎಲ್ಲ ಕಾಣ್ಲಿಕ್ಕತ್ತವ, ಸುತ್ತ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಮುಕ್ಕಾಗಿದ್ದು ಕೂಡ ಅದನ್ನು ಕೂಡ ನಾವು ಅದನ್ನು ಕರೆಸಿ ರಿಪೇರಿ ಮಾಡಿಸಿ ಇವತ್ತು ಭಾಳ ಒಳ್ಳೆಯ ರೀತಿ ಒಂದು ಭಕ್ತರು ಒಳಗೆ ಬಂದರೆ ನಾವು ಎಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಒಂದು ವಿಚಾರ ಕೂಡ ಮಾಡಬೇಕು. ಹಂಗೆ ಆ ರೀತಿ ಒಂದು ಸಂಪೂರ್ಣ ಕೇವಲ 11 ತಿಂಗಳಲ್ಲಿ ಇಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮಗೆ ಹೇಳಬೇಕಪ್ಪ ಅಂತಂದರೆ ನಾವು ಏನೇನು ಕೆಲಸ ಮಾಡಿದೆವೋ ಎಲ್ಲ ಫೋಟೋಗಳನ್ನು ನಿಮ್ಗೆ ಮೊಟ್ಟ ಮೊದಲೇದಾಗಿ ಎಲ್ಲ ಕೆಲಸಗಳನ್ನು ಪ್ರತಿಯೊಂದು ನಾವು ಸ್ಟ್ರಾಂಗ್ ರೂಮ್ ಇದ್ದಿದ್ದಿಲ್ಲ, ಅಲ್ಲಿ ಇತ್ತು, ಹಳಿದಿತ್ತು. ಅದು ಏನೋ ಒಂದು ಸ್ವಲ್ಪ ವಾಸ್ತು ಪ್ರಕಾರ ಇಲ್ಲ ಅಂಥೇಳಿ ಆ ಸ್ಟ್ರಾಂಗ್ ರೂಮ್ ಕೂಡ ನಾವು ಮತ್ತು ಆಫೀಸು ಕೂಡ ನಾವು ಚೇಂಜ್ ಮಾಡಿದೆವು. ಪ್ರತಿಯೊಂದರಲ್ಲಿ ಒಂದು 3 ಕೋಟಿ ರೂಪಾಯಿ ಕಟ್ಟಡ ಮಾಡಬೇಕು, ಸ್ಕೂಲಿಗೆ ಕಟ್ಟಡ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಕೂಡ ನಾವು ಅದನ್ನು ತೀರ್ಮಾನ ತೊಗೊಂಡು ಈಗ ಮೊನ್ನೆ ಕೂಡ ನಾವು ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ರೀತಿ ಅನೇಕ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಅಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪರು ಅವರು ನಮ್ಮ ದಾನಮ್ಮ ತಾಯಿ ಭಕ್ತರು. ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಇರಲಿ, ತಾಯಂದ್ರಾಗಲಿ ಎಲ್ಲ ಬಂದು ತಾಯಿ ದರ್ಶನ ತೊಗೊಂಡು ಹೋಗ್ಬೇಕಾದ್ರೆ ಆ ತಾಯಿ ಸೇವೆ ಅವರು ಭಾಳ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು, ಯಾಕಂದರೆ ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಅವರು ಬಂದು ನೇರವಾಗಿ ಬಂದು ಅಲ್ಲಿ ದರ್ಶನ ತೊಗೊಂಡು ಹೆಲಿಕಾಪ್ಟರ್ ಮುಖಾಂತರ ಅಥವಾ ಬೈ ರೋಡ್ ಬಂದು ದರ್ಶನ ತೊಗೊಂಡು ಹೋಗ್ತಕ್ಕಂಥ ಇವತ್ತು ಶಾಮನೂರವರು ದಾವಣಗೆರೆಯಿಂದ ಭಾಳ ಭಕ್ತರು ಬರ್ತಾರೆ. ಅಲ್ಲಿ ಒಂದು ಹಳೆಯ ಪುರಾತನ ಬಾವಿ ಇತ್ತು. ಆ ಬಾವಿ ತಾಯಿ ಸ್ನಾನ ಮಾಡಿಸ್ಬೇಕಾದ್ರೆ, ಇವತ್ತು ಪೂಜೆ ಮಾಡಬೇಕಾದ್ರೆ ಆ ಬಾವಿಯಿಂದ ನಾವು ನೀರು ತೊಗೋತೀವಿ. ಆ ಬಾವಿ ನೀರು ತೊಗೋಬೇಕಾದ್ರೆ ಅಲ್ಲಿ ಅದನ್ನು ಒಂದು ಕಟ್ಟಡ ಅದನ್ನು ತೆಗೆದು ಮೊನ್ನೆ ಕಲ್ಲಿನಿಂದ ಅದನ್ನು ತೆಗೆದು ಅದನ್ನು ನಾವು ಬೇರೆ ಟೈಪ್, ಅಂದರೆ ಇವು ಯಾವುದದು ಕಲ್ಲದು ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ಅದು ಬಾವಿಯನ್ನು ನಿರ್ಮಾಣ ಮಾಡಿದ್ದೀವಿ. ಭಾಳ ಶಿಸ್ತಿನ ಇದರಿಂದ ಅದನ್ನು ಮಾಡಿದ್ದೀವಿ ನಾವು. ಈ ಬಾವಿ ಕಟ್ಟಡವನ್ನು ಈ ಒಂದೇ ಕಲ್ಲಿನಲ್ಲಿ, ಬಿಳಿ ಕಲ್ಲಿನಲ್ಲಿ ಕರೆಸಿ ಅದನ್ನು ಬಾವಿ ಕೂಡ ಮಾಡಿದ್ದೀವಿ. ಈ ರೀತಿ ಪ್ರತಿಯೊಂದು ಇಲ್ಲಿ ಒಂದು 2 ಕಡೆ ಪ್ರತಿಯೊಂದು ಫೋಟೋ ನಿಮಗೆ ನಾನು ತೋರಿಸ್ತೀನಿ. ನೀವು ಯಾಕಂದರೆ ನಿಮ್ಗೆಲ್ಲರಿಗೂ ಇವತ್ತು ನಮ್ಮ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು. ನೀವು ಬಂದಿದ್ರೆ ಭಾಳ ಚಲೋ ಆಗ್ತಿತ್ತು, ಅಲ್ಲಿ ನೀವು ಕಣ್ಣಾರೆ ನೋಡಿದ್ರೆ ಗೊತ್ತಾಗ್ತಿತ್ತು. ಆದರೆ ಈ ರೀತಿ ಇವತ್ತು ಈ ಎಲ್ಲ ಮ್ಯಾಗ್ ಗೋಪುರಗಳನ್ನು ಇಲ್ಲೆಲ್ಲ ಸ್ಲ್ಯಾಪ್ ಹಾಕಿ ಎಲ್ಲ ಇವು 4 ಕಡೆ ನಂದಿ ಕೊಡ್ತಾವೆ. ನಂದಿ ಮೈಸೂರಿಗೆ ಆರ್ಡರ್ ಕೊಟ್ಟಿದ್ದೀವಿ. ಆ ಮೈಸೂರಿಗೆ ನಂದಿ 4 ದಿಕ್ಕಿಗೆ 4 ನಂದಿಗಳನ್ನು ಕೂಡಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ನಂದಿ ಆರ್ಡರ್ ಕೂಡ ನಾವು ಕೊಟ್ಟಿದ್ದೀವಿ. ಇವು ಗ್ಲಾಸ್ ಹೌಸ್ ಮಾಡಿದ್ದೀವಿ. ಅಲ್ಲಿ 2 ಫ್ರಂಟಿಗೆ ಬಂದರೆ ಅಲ್ಲಿ 2 ಕೌಂಟ್ರ್ ಗ್ಲಾಸ್ ಹೌಸ್ನಾಗೆ ಮಾಡಿದ್ದೀವಿ. ಇದು ಈ ಗ್ಲಾಸ್ ಹೌಸಲ್ಲಿ ಮಾಡಬೇಕಾದ್ರೆ ಇಲ್ಲಿ ಪ್ರಸಾದ ಒಂದು ಕಡೆ ಪ್ರಸಾದ ಆಗಬೇಕು, ಒಂದು ಕಡೆ ಭಕ್ತರು ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಏನಾದರೂ ಕೊಡೋದು ತೊಗೊಳ್ಳೋದು ಏನೇ ಇದ್ದರೂ ಸತ್ಯಕ್ಕೆ ಇಲ್ಲಿ ಪಾವತಿ ಮಾಡಿಕೊಂಡು ಒಳಗಡೆ ಹೋಗ್ಬೇಕಂತಕ್ಕಂಥದ್ದು ತೀರ್ಮಾನ ನಾವು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ ಇದೇನು ಕಲ್ಲಿದೆ, ಬಾವಿ ಕಲ್ಲ, ಈ ಕಲ್ಲಿನೊಳಗೆ ಇವತ್ತು 29 ಫೂಟ್ ನಾವು ಮಾಡ್ಬೇಕಾದ್ರೆ ನಾವೆಲ್ಲ ಕಮಿಟಿಯವರು ಕೂಡಿ 29 ಫೂಟ್ ಹೆಂಗೆ ಆಗ್ತದೆ ಅಂಥೇಳಿ ನಾವೆಲ್ಲ ವಿಚಾರ ಮಾಡಿದೆವು. ಆದ್ರೆ ಎಷ್ಟು ಫುಟ್ ಮಾಡಬೇಕು ಅಂಥೇಳಿ ನಮ್ಮಾಗ ನಾವು ಎಲ್ಲರೂ ಕೂಡ ನಾವು ಹೇಳೋದು ಬೇಡ ಅಂಥೇಳಿ ಚೀಟಿ ಬರೆದು ದಾನಮ್ಮ ತಾಯಿ ಬಳಿ ಹಾಕಿದಾಗ ದಾನಮ್ಮ ತಾಯಿ ಆಶೀರ್ವಾದದಿಂದ ಎಷ್ಟು ಫೂಟ್ ಮಾಡಬೇಕು ಅಂಥೇಳಿ ಕೇಳಿ ನಾವು ಹಾಕಿದಾಗ ಆ ಚೀಟಿ ಬಂದ ನಂತರ ಆ ಚೀಟಿ ಮೇಲೆ 29 ಫೂಟ ಕಲ್ಲನ್ನು ನಾವು ಈಗಾಗಲೇ ಅವರು ಆದೇಶ ಆರ್ಡರ್ ಮಾಡಿಕೊಟ್ಟಿದ್ದೀವಿ, ಬಂದು ಕೂಡಿಸ್ತಾರೆ ಅದನ್ನು. ಅನೇಕ ಬಡವರಿಗೆ ಎಲ್ಲರಿಗೆ ಯಾರೇ ಬಂದರೂ ಸದ್ಯಕ್ಕೆ ಇಲ್ಲಿ ಬಂದು ಎಲ್ಲ ಗ್ಯಾಸು ಪ್ರತಿಯೊಂದು ಸಿಲಿಂಡರ್ದ ವ್ಯವಸ್ಥೆ ಮಾಡಿ ಇಲ್ಲಿ ಬಂದು ಅವರು ಅಡುಗೆ ಮಾಡಿಕೊಂಡು ದೇವರಿಗೆ ತಾಯಿಗೆ ಪ್ರಸಾದ ಒಯ್ದು ನೈವೇದ್ಯ ಹಿಡಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಲ್ಲಿನ ಸ್ಯಾಂಡ್ ವಾಶ್ ಹೇಳಿದ್ನಲ್ಲ ನಿಮಗೆ, ಈ ರೀತಿ ಕಲ್ಲುಗಳನ್ನು ನೀವು ಜಸ್ಟ್ ಲೈಕ್ ನೀವು ನೋಡಿದ್ರೆ ಇದೆಲ್ಲ ಕಲ್ಲಿದೇನು ಕಾಣ್ತಿಲ್ಲ, ಬರೀ ಸುಣ್ಣ ಇತ್ತಿದು.
ಸುಣ್ಣ ಹಚ್ಚಿಬಿಟ್ಟಿದ್ದಾರೆ ಇದಕ್ಕೆಲ್ಲ. ಇದನ್ನು ತೆಗೆದು ಇದೆಲ್ಲ ಫೇವರ್ಸ್ ಹಾಕಿಬಿಟ್ಟಿದ್ದೀವಿ ಎಲ್ಲ ಇದ ಮೇಲೆ. ಆಮೇಲೆ ಸುತ್ತ ನಾವು ಸೆಡ್ನೆಟ್ ಹಾಕಿದ್ರು ಮೊದಲ. ಈಗ ನಾವು ತೀರ್ಮಾನ ಮಾಡಿ ಅದನ್ನು ಕ್ಯಾನೋಪಿ ಮಾಡಿದ್ವಿ. ಎಲ್ಲ ಕಡೆ ವೈಟ್ ಕ್ಯಾನೋಪಿ ಪ್ರದರ್ಶನ, ಬಿಸಿಲು ಮತ್ತು ಮಳೆ ಏನೇ ಬಂದರೂ ಸದ್ಯಕ್ಕೆ ಅದ್ರ ಜೊತೆಯಲ್ಲಿ ಮಾಡಿ ಪೂರ ಹಾಕೋತಕ್ಕ ವ್ಯವಸ್ಥೆ ಮಾಡಿದ್ದೀವಿ. ಸುತ್ತ ಸ್ಟೀಲಿನ ಗ್ರಿಲ್ ಕೂಡ ನಾವು ಹಾಕಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲಿ ನಾವು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಡಿ ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಆದಷ್ಟು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕರಿ ಕಲ್ಲಿನಲ್ಲಿ ಏನು ಮಾಡಿದ್ದೀವಿ, ಹಿಂದಕ್ಕಿನ ಕರಿ ಕಲ್ಲನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕರಿ ಕಲ್ಲಿನಲ್ಲಿ ನಾವೆಲ್ಲ ಅಳವಡಿಸಿದ್ದೀವಿ. ಈಗ ನೋಡ್ತಕ್ಕಂಥ ಗುಡಿ ನೋಡಿದ್ರೆ ನೀವು ನೋಡ್ರಿ, ಇದಕ್ಕೆ ಮೊದಲಿನ ಗುಡಿಗೆ ಈಗಿನ ಗುಡಿಗೆ ಎಷ್ಟು ವ್ಯತ್ಯಾಸ ಅದ ಅಂತಂದ್ರೆ 11 ತಿಂಗಳದಾಗ ಇಷ್ಟು ಕೆಲಸ ಹೆಂಗಾಯಿತು ಅಂಥೇಳಿ ಆ ತಾಯಿನೇ ಮಾಡ್ಕೊಂಡಾಳ, ನಾವು ಮಾಡಿವತ್ತಲ್ಲ. ಮತ್ತು ನಿಮಗೊಂದು ವಿಚಿತ್ರ ತಂದ್ರಲ್ಲಿ ಆ ತಾಯಿ ಶಕ್ತಿ ಎಂಥದಪ್ಪ ಅಂತಂದ್ರೆ, ನಾವು ಬಾವಿ ಕಟ್ಟಬೇಕಾದ್ರೆ ಒಬ್ರು ಯಾರೋ ಪುಣ್ಯಾತ್ಮರು ಬಂದು ನಮ್ಮ ವಿಠ್ಠಲ್ ಪೂಜಾರಿ ಅವ್ರಿಗೆ ಕೇಳಿದ್ರು, ಇದೇನು ಮಾಡತ್ತೀರಿ, ಬಾವಿ ಮಾಡಾಕತ್ತೀವಿ ಅಂಥೇಳಿ. ಆ ಬಾವಿ ಮಾಡಾಕತ್ತಾಗ ನನಗೆ ಫೋನ್ ಹಚ್ಚಿ ಕೊಟ್ರು ನನಗವ್ರು, ಸರ್ ನೀವೆಲ್ಲ ಇದು ಬಾವಿ ಮಾಡತ್ತೀರಿ, ಅದು ಎಷ್ಟು ಖರ್ಚು ಬರ್ತದೆ ನಾನೇ ಕೊಡ್ತೀನಿ ಅಂಥೇಳಿ ಅವರು 8 ಲಕ್ಷ ರೂಪಾಯಿ ಅವರೇ ಕೊಟ್ಟರು. ಜನ್ರೇಟ್ರಿ ನಾವು ಬೇಕಾಗ್ಯದ, ಜನ್ರೇಟ್ರಿ ತೊಗೋಬೇಕಂತಂದರೆ ಆ ಜನ್ರೇಟ್ರಿ ರೊಕ್ಕ ಒಬ್ಬ ಹುಬ್ಳಿಯವರು ನಾವೇ ಕೊಡ್ತೀವ್ರಿ ಅಂತ ಅವ್ರು ಕೊಟ್ಟರು. 7 ಲಕ್ಷ ರೂಪಾಯಿ ಅವ್ರು ಕೊಟ್ಟರು. ಅಂದರೆ ಅಲ್ಲಿ ತಾಯಿಗೆ ಯಾವುದು ನಾವು ಏನು ನಮ್ಮ ಕೈಲಿ ಹಾಕಿ ನಾವು ಮಾಡಿಲ್ಲ. NTPCಯಲ್ಲಿ ನಾನು ಒಂದು ಪತ್ರ ಕೊಟ್ಟಿದ್ದೆ. NTPCಯಲ್ಲಿ ಪತ್ರ ಕೊಟ್ಟರೆ ಅದಕ್ಕೆ ಶೌಚಾಲಯ ಸಲುವಾಗಿ 10 ಲಕ್ಷ ರೂಪಾಯಿ NTPCಯಿಂದ ಅವ್ರು ಕೊಟ್ಟರು. ಇವತ್ತು ನಾವು ಟೋಟಲಿ 11 ತಿಂಗಳಲ್ಲಿ 7 ಕೋಟಿ ರೂಪಾಯಿ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ದಾನಂತಾಯಿಲಿ 40 ವರ್ಷದಲ್ಲಿ ಇತಿಹಾಸದಲ್ಲಿ 7 ಕೋಟಿ ರೂಪಾಯಿ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಸ್ವಂತ ರೊಕ್ಕದಿಂದ ನಾವು ಹಾಕಿಲ್ಲ, ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯಿಂದ. ಆಮೇಲೆ 5 ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಪ್ರಥಮವಾಗಿ ಇತಿಹಾಸದಲ್ಲಿ 5 ಕೋಟಿ ರೂಪಾಯಿ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ದಾನಂತಾಯಿ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ಆಮೇಲೆ ನಾವು ದಾನಂತಾಯಿ ಟ್ರಸ್ಟ್ ವತಿಯಿಂದ ಯಾವುದೇ ಒಬ್ಬ ಮಂತ್ರಿಗಳು MLAಗಳಿಗೆ ಭೇಟಿ ಆಗ್ಬೇಕಪ್ಪ ಅಂದ್ರೆ ನಾವು 1 ದಿವಸ 2 ದಿವಸ 3 ದಿವಸ ಟೈಮ್ ತೊಗೋತೀವಿ. ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅವರು ವಿಚಾರ ಮಾಡಿ PA PS ಕೇಳಿ ಹೇಳೋ ಟೈಮದಾಗ ನಾವು ಒಂದು ದಾನಂತಾಯಿ ನಮ್ಮ ಈರಣ್ಣ ನಮ್ಮ ಜೇವ್ರು ಅಂಥೇಳಿ ಅಕೌಂಟೆಂಟ್, ಭಾಳ ಒಬ್ಬ ಶಿಸ್ತಿನ ಸಿಪಾಯಿ, ಒಂದು ಪತ್ರ ಬರೆದು ನಾವೊಂದು ಪತ್ರ ಕಳಿಸ್ಬೇಕಂಥೇಳಿ ಮಹಾರಾಷ್ಟ್ರದ ನಿತಿನ್ ಗಡ್ಕರಿ ಸಾಹೇಬರಿಗೆ ಒಂದು ಪತ್ರವನ್ನು ನಾವು ಕೊಟ್ಟೆವು. ಏನು ಪತ್ರದಲ್ಲಿ ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನ ಇವತ್ತು ದಾನಂತಾಯಿ ಪಾದಯಾತ್ರೆ ಬರಬೇಕಾದ್ರೆ ಭಾಳ ಸಮಸ್ಯೆ ಅದ, ರೋಡಿನ ವ್ಯವಸ್ಥೆ ಇಲ್ಲ, ನೀವೊಂದು ರೋಡಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ಬೇಕು ಅಂಥೇಳಿ ನಾವು ನಕಾಶೆ ಪ್ರಕಾರ ಹಾಕಿ ಕೊಟ್ಟು ಕಳಿಸಿದ್ದೆವು. ಅದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿದರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಎಲ್ಲಿಂದ ನಮ್ಮ ದರ್ಗಾ ಕ್ರಾಸಿಂದ ರಿಂಗ್ ರೋಡ್ದಿಂದ ಇಟ್ಟಂಗೇಳದಿಂದ ಜಾಲಗೇರಿ ಯತ್ನಾಳದಿಂದ ತಿಕ್ಕುಂಡಿ ಮತ್ತು ಇದು ಸಂಕ ಗುಡ್ಡಾಪುರದಿಂದ ಮತ್ತದು ಬಂದು ಇದಕ್ಕೆ ಜತ್ತಿಗೆ ಕೊಡ್ತದೆ. ಅದು 47 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿಂದ 47 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆದೊಂದು ಜತ್ತಿಂದ ಗುಡ್ಡಾಪುರದಿಂದ ಅದು 20 ಕಿಲೋಮೀಟ್ರ್ ಆಗುತ್ತೆ, 23 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ಇವತ್ತು ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಭಾಳ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಆ ರೀತಿಯಲ್ಲಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕೆ ನಾಳೆ 28ನೇ ತಾರೀಕಿನ ದಿವಸ ಜನರಲ್ ಬಾಡಿ GB ಕೂಡ ಅದ ನಮ್ಮದು. ಜನರಲ್ ಬಾಡಿ 28ನೇ ತಾರೀಕಿನ ದಿವಸ ನಾವೊಂದು ಇಷ್ಟೊಂದು ಅಭಿವೃದ್ಧಿಯನ್ನು ಈಗಾಗಲೇ 11 ತಿಂಗಳಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟಾಳ ತಾಯಿ. ಇನ್ನೂ ಅಭಿವೃದ್ಧಿಯನ್ನು ಮಾಡ್ಬೇಕಂತಕ್ಕಂಥದ್ದು ಭಾಳ ಇದೆ. ಯಾಕಂದರೆ ನಮ್ಮ ಗುಡಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನ ನಾವು ಮಾಡಿದ್ದೀವಿ. ಅದು ತಾಯಿ ಯಾವಾಗ ಅದನ್ನು ಆದೇಶ ಕೊಡ್ತಾಳೋ ಗೊತ್ತಿಲ್ಲ. ಅದು ಕೊಟ್ಟ ನಂತರ ಅದನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದೀವಿ.
ಅನ್ನಪ್ರಸಾದ ಪ್ರತಿನಿತ್ಯ ನಡೀತಕ್ಕಂಥದ್ದು ಇವತ್ತು ಕರ್ನಾಟಕ ಭವನದಲ್ಲಿ ಒಂದು ಅಗಳು ಅನ್ನ ಕೂಡ ಕೆಳಗೆ ಬೀಳದೆ ಈಗಾಗಲೇ 80 ಟೇಬಲ್ ಕುರ್ಚಿಗಳನ್ನು ನಾವು ಹಾಕಿದ್ದೀವಿ. ಕನಿಷ್ಠ ಪಕ್ಷ ಒಂದು ಸಾರಿ ಊಟಕ್ಕೆ ಕೂತ್ರೆ ನಿಮ್ಗೆ ವಿಚಿತ್ರ ಅನಿಸೋದು 1,000 ಮಂದಿ ಊಟಕ್ಕೆ ಕೊಡ್ತಾರೆ, 1,000 ಮಂದಿ. ಇನ್ನೂ 1,000 ಮಂದಿ ಕೂಡೋಂಥ ವ್ಯವಸ್ಥೆ ಕೂಡ ನಾವು ಟೇಬಲ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಅವು ಕೂಡ ಈ ಕಡೆ ಬಂದರೆ ವ್ಯವಸ್ಥಿತವಾಗಿ ಇವತ್ತು ನಾವು ಮಾಡ್ತೀವಿ. ಮತ್ತು ನಾಳೆ ಚಟ್ಟಿ ಅಮಾವಾಸ್ಯೆ ನವಂಬರ್ 18ರಿಂದ 19, 20, 21 ಅವತ್ತು ಭಾಳ ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಪಾದಯಾತ್ರೆ ಬರ್ತಕ್ಕಂಥದ್ದು. ಅವರಿಗೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅಲ್ಲಿ ಜಾತ್ರೆ ಸಲುವಾಗಿ ಕಟ್ಟುನಿಟ್ಟಾಗಿ ಎಲ್ಲನೂ ವ್ಯವಸ್ಥಿತವಾಗಿ ಇವತ್ತು ಬಿಸಿ ನೀರು ಹಿಡ್ಕೊಂಡು ಬೀದಿ ವ್ಯಾಪಾರಸ್ಥರಿಗೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಅಲ್ಲಿ 5 ಕೋಟಿ ಏನು ಅನುದಾನ ಸರ್ಕಾರದಿಂದ ಬಂದ ನಂತರ CC ರೋಡ್ ಎಲ್ಲ ಕಡೆ CC ರೋಡ್ ಮಾಡಿಸಿದ್ದೀವಿ. ಇದು 50 ವರ್ಷದ ಇತಿಹಾಸ. CC ರೋಡ್ ಮಾಡಿ ನಮ್ಮ ದಾನಮ್ಮ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ನಾವು 60-70 ಎಕರೆ ಜಮೀನುಗಳು ಖರೀದಿ ಮಾಡಿದ್ವಿ. ಅದರೊಳಗೆ ಅಲ್ಲಿ ಇರ್ತಕ್ಕಂಥದ್ದು ಆ ಜಮೀನಿಗೆ ಕಂಪೌಂಡ್ 5.5-6 ಫುಟ್ ಕಂಪೌಂಡ್ಗಳ ಸುತ್ತ ಎಲ್ಲ ಕಡೆ ಕಂಪೌಂಡ್ ಮಾಡಿದ್ದೀವಿ. ಆಮೇಲೆ ನಮ್ಮ ಪ್ರಕಾಶ್ ಗಣಿಯವರು ಹಿರಿಯ ಮನುಷ್ಯರು, ನಮ್ಮಲ್ಲಿ ಇಲ್ಲಿ ಹೊಲದ್ದೊಂದು ವ್ಯವಸ್ಥೆ ಅವರೇ ಮಾಡ್ತಾರೆ. ಅದನ್ನು ಆ ಹೊಲದ ವ್ಯವಸ್ಥೆ ಮಾಡಬೇಕಾದ್ರೆ ಆ ಹೊಲದಲ್ಲಿ ಶ್ರೀಗಂಧದ ಗಿಡಗಳನ್ನು ಹಚ್ಚಿ ಮತ್ತು ಅಲ್ಲಿ ಪೇರು ಹಣ್ಣಿನ ಗಿಡಗಳನ್ನು ಹಚ್ಚಿ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದು ಎಷ್ಟು ಎಕರೆ? ಅದು 23 ಎಕರೆದಲ್ಲಿ. ಅದ್ರ ಜೊತೆಯಲ್ಲಿ ನಮ್ಮ ಈ ಸಾಗರ್ ಚಂಪಣ್ಣವರು ಕೂಡ ಡೈರೆಕ್ಟರ್ ಆದ ನಂತರ ಇವರಿಗೆ ಅನ್ನಪ್ರಸಾದದ ಪೂರ ಜವಾಬ್ದಾರಿ ಇವರಿಗೆ ಕೊಟ್ಟಿದ್ದೀವಿ. ಇವರು ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನುಳಿದ ಎಲ್ಲ ಡೈರೆಕ್ಟರ್ ಇವತ್ತು ನಮ್ಮ ಸಿದ್ದಯ್ಯ ಸ್ವಾಮಿಗಳು ಇವತ್ತು ಸ್ಕೂಲಿನ ವ್ಯವಸ್ಥೆ ಅವರಿಗೆ ನಾವು ಕೊಟ್ಟಿದ್ದೀವಿ. ಆ ಸ್ಕೂಲಿನಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಕ್ಕಂಥ ಅನೇಕ ನಮ್ಮೆಲ್ಲ ನಿರ್ದೇಶಕರಿಗೆ ಕೂಡ ನಾವು ಜವಾಬ್ದಾರಿಯನ್ನು ಕೊಟ್ಟು, ಯಾಕಂದರೆ ಒಬ್ಬರಿಗೆ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲ ವ್ಯವಸ್ಥಿತ ಒಬ್ಬೊಬ್ಬರು ನಾವು ಕಣ್ಣಿಟ್ಟೇವಪ್ಪ ಅಂದರೆ ಅದು ಸರಿಯಾಗಿ ಹೋಗ್ತದೆ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಾವು ಮುಂದೆ ಸಾಗಿದ್ದೀವಿ. ಜಾತ್ರೆಯಲ್ಲಿ ಕೂಡ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ಅಲ್ಲಿ ಇಟ್ಕೊಳ್ಳಿಕ್ಕೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆತ್ತೀವಿ. ಯಾಕಂದರೆ ಭಾಳ ಕಡಿಮೆದಲ್ಲಿ ಅದೊಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡ್ಬೇಕು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ಇನ್ನೂ ಒಂದು 7-8 ಕೋಟಿ ರೂಪಾಯಿ ಕೆಲಸಗಳನ್ನು ನಾವು ಈ ಜಾತ್ರೆ ಗಡಿಬಿಡಿ ಹತ್ತಿರ ಬರೋದ್ರಿಂದ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಆದರೂ ಕೂಡ ಅದನ್ನು ಕೈಗೆತ್ಕೊಂಡು ಎಲ್ಲ ಸೇವೆಯನ್ನು ತಾಯಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಇದರ ಜೊತೆಯಲ್ಲಿ ಅದು ಇದು ಇಲ್ಲ ತಿರೋಣ ಯಾತ್ರೆ ನಿವಾಸವನ್ನು ನಾವು ಮಾಡ್ಬೇಕಂತ ಹೇಳಿ ಈ 30 ಕೋಣೆ ಎಕ್ಸ್ಟ್ರಾ ಈಗಿರ್ತಕ್ಕಂಥದ್ದು ಭೀಮಾದಲ್ಲಿ 64 ಕೋಣೆಗಳದಾವೆ. 64 ನಾವು ಸಾಲಲ್ಲಾಗ್ಯಾವ. ಅದಕ್ಕೆ ನಾವು ಇನ್ನೂ 30 ಕಟ್ಟಡಗಳನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಶೌಚಾಲಯದ ಒಂದು ನಮಗೆ ಭಾಳ ದೊಡ್ಡ ಸಮಸ್ಯೆ ಐತೆ ಅಲ್ಲಿ. ಅದನ್ನು ಕೂಡ ಒಂದು 2 ಕೋಟಿ ರೂಪಾಯಿ ಅದು. ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ದಿಶೆಯಲ್ಲಿ ಟೋಟಲಿ ತಾಯಿ ಅದು ಇದು ಯಾವುದು ಇದೆಯಲ್ಲ ಸಾಕು. ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ವಿ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಒಂದು ಅದರ ಜೊತೆಯಲ್ಲಿ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು 25 ಲಕ್ಷ ರೂಪಾಯಿದು ಒಂದು ಬಂದಿದೆ. ಅದು ಸಭಾ ಮಂಟಪ ಮಾಡ್ಬೇಕಂತೇಳಿ ಒಂದು 25 ಲಕ್ಷ ಅದು ಫಡ್ನೀಸ್ ಸರ್ಕಾರದಾಗ ಅದನ್ನು ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಅಭಿವೃದ್ಧಿಗಳನ್ನು ನಾವು ಮಾಡಿದ್ದೀವಿ. ತಾಯಿ ಮಾಡಿಸ್ಕೊಂಡಿದ್ದಾಳೆ ಅಂಥೇಳಿ ಹೆಮ್ಮೆಯಿಂದ ನಾವು ಮಾಡಿವಲ್ಲ, ತಾಯಿ ಮಾಡಿಸ್ಕೊಂಡಾಳೆ ಅಂಥೇಳಿ ಭಾಳ ಹೆಮ್ಮೆಯಿಂದ
ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಮ್ಮೆಲ್ಲ ಮಾಧ್ಯಮದವರು ನನಗೆ ಒಂದು ಸಾರಿ ತಾವು ಟೈಮ್ ಕೊಡಬೇಕು. ಇವತ್ತು ನಿಮಗೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ. ಅಲ್ಲಿ ನೀವು ಬಂದರೆ ನೀವು ಸ್ವತಃ ನೀವು ನೋಡಿದ್ರೆ ನಿಮಗೊಂದು ಸ್ವಲ್ಪ ಏನೇನು ಆಗಿದೆ, ಏನು ಮಾಡಿದ್ದೀವಿ, ಏನು ಮುಂದೆ ಏನು ಮಾಡಬೇಕು ಅನ್ನೋ ಸಲಹೆ ಸೂಚನೆ ಕೂಡ ನೀವು ಕೊಡ್ಬೋದು. ಒಂದು ಸಾರಿ ತಾವು ಬಂದು ಯಾವಾಗ ನೀವು ಎಲ್ಲರೂ ಕೂಡ ಹೇಳ್ತೀರಿ, ಎಲ್ಲರೂ ಒಂದು ಸಾರಿ ನಿಮಗೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ, ನೀವು ಬರಬೇಕು ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ಕೋತೇವೆ. ಎಲ್ಲರೂ ಬರಬೇಕು. ಬಿಜಾಪುರದ ಒಬ್ಬ ನಾವು 4 ಸಲ ಚುನಾವಣೆ ಸೋತರು ತಾಯಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕದ. ಆ ಅವಕಾಶದಲ್ಲಿ ನೀವೆಲ್ಲರೂ ಬಂದು ನೋಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಹುಡುಗ ಏನೋ ಮಾಡ್ಯಾನಪ್ಪ ಕೆಲಸನ, ಹುಡುಗನ್ರಿ ದೊಡ್ಡ ಅನ್ಬೇಡ್ರಿ, ಹುಡುಗ ಒಂದು ಸೇವೆ ಮಾಡ್ಯಾನಪ್ಪ ಅನ್ನಂಗೆ ಒಂದು ಸ್ವಲ್ಪ ಹೆಮ್ಮೆಯಿಂದ ಬಂದು ಹೇಳ್ರಿ. ಧಾರ್ಮಿಕ ಇಲಾಖೆಯಿಂದ ಏನಾದರೂ ಪ್ರಸ್ತಾವನೆ ಸಲ್ಲಿಸಿದ್ರೆ ನೀವು ಇಷ್ಟೇನಾದ್ರು ಫಂಡು ಸರ್ಕಾರದಿಂದ ಏನಾದರೂ ಏನು ಕಾನ್ಸೆಪ್ಟ್ ಏನು? ಈಗ ಅದೇ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು 50 ಕೋಟಿ ರೂಪಾಯಿ ಕೊಡು ಅಂಥೇಳಿ ಹೋಗಿ ಭೇಟಿಯಾಗಿ ಕೊಟ್ಟು ಬಂದಿದ್ದೀವಿ. ಅವರು ಒಂದಿಷ್ಟು ನಾನು ಕೊಡ್ತೀನಿ ಅಂತ ಹೇಳ್ಯಾರ ಅವರು. ಆಮೇಲೆ ಧಾರ್ಮಿಕ ಇಲಾಖೆಗೆ ನೀವೇನಾದರೂ ಕೊಟ್ಟು ಇಲ್ಲ, ನಾವು ಕೊಟ್ಟಿಲ್ಲ. ಕೊಡುವ ವಿಚಾರದಾಗ ಅದೀವಿ. ಅದು ಯಾಕಂದರೆ ಈಗ ನಮ್ಮ ಬಿಜಾಪುರದವರೇ ಆದಂಥ ಮಹಂತೇಶ್ ಬಿರಾದರ್ ಅವರು ನಿಮಗೆ ಧಾರ್ಮಿಕ ಇಲಾಖೆಯ ವಿಷನ್ ಗ್ರೂಪ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದು ಒಂದು ಒಳ್ಳೆಯ ಅವಕಾಶ. ಅವರು ನಮ್ಮವರೇ ಆಗ್ತಾರೆ, ನಮ್ಮ ಜಿಲ್ಲೆದವರು ಆಗ್ತಾರೆ. ಅದಕ್ಕೆ ಉತ್ತರ ಕೊಡು. ಇದು ದೇವಸ್ಥಾನದ ಬಗ್ಗೆ ನಾನು ಮಾತಾಡಕತ್ತೀನಿ, ಮತ್ತೊಬ್ಬರ ಬಗ್ಗೆ ನಾನು ಮಾತಾಡೋದು ಸರಿ ಅನ್ಸಂಗಿಲ್ಲ. ಅಲ್ಲಲ್ಲ, ಇರಲಿ, ಅದು ನನಗೆ ಗೊತ್ತದ. ಅದಕ್ಕೆ ಏನು ಉತ್ತರ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಇದಕ್ಕೆ ಈ ದೇವಸ್ಥಾನ ಬಿಟ್ಟು ನಾನು ಮತ್ತೊಂದು ಬೇರೆ ಏನೂ ಮಾತಾಡೋಂಗಿಲ್ಲ. ನೋಡು, ತಾವು ಹೇಳ್ತೀರಿ ಅಂದ್ರೆ ಒಂದು ಪತ್ರ ಕೊಡ್ತೀವಿ. ಅವ್ರ ತಾಯಿ ಅವ್ರ ಮ್ಯಾಗ ಹೊಟ್ಟು ಒಂದು 10-20 ಕೋಟಿ ರೂಪಾಯಿ ಏನಾರ ಕೊಡ್ತಿದ್ರೆ ಕೊಡಲಿ. ನಾವು ಒಂದು 25 ಕೋಟಿ ರೂಪಾಯಿದು ಒಂದು ಮಹಂತೇಶ್ ಬಿರಾದವ್ರಿಗೆ ಒಂದು ಪತ್ರ ಕೊಡ್ರಪ್ಪ, ಮನವಿ ಮಾಡಿರಿ, ಕೊಡ್ರಿ. ಅದಕ್ಕೇನು ತಾಯಿ ಕೊಡೋದು, ನಮಗೇನು ಕೊಡೋಂಗಿಲ್ಲ. ತಾಯಿ ಕೊಡ್ತಾರೆ, ಕೊಡಲಿ. ಇಲ್ಲ, ಅದು ನೀವು ಹೇಳಿದಕ್ಕೆ ಧನ್ಯವಾದಗಳು. ನಾವು ಒಂದು ಪತ್ರ ಕೊಡ್ತೀನಿ, ತಾಯಿ ಒಂದು ಆಶೀರ್ವಾದ ಮಾಡಲಿ. ಒಂದು 25 ಕೋಟಿ ರೂಪಾಯಿ ಬರೋದು ಕೊಡಪ್ಪ. ಸರಿ, ಒಟ್ಟು 50 ಕೋಟಿ ಇದರಲ್ಲಿ ನವೀಕರಣ ಕಾರ್ಯಗಳು ನಡೀತಾ ಇದೆ. ಅದರಲ್ಲಿ ಈಗ ಸದ್ಯ 7 ಕೋಟಿ ಅಷ್ಟು ಕಾರ್ಯಗಳು ನಡೆದಿದೆ. ಇಲ್ಲ ಸರ್, ಗುಡಿದು 50 ಕೋಟಿ ರೂಪಾಯಿ ಗುಡಿ ಸಲುವಾಗಿ ಮೀಸಲಾಗಿಟ್ಟಿದ್ದು. ಗುಡಿ ಸಪ್ರೇಟ್ ಸರ್, ಅದು ಇದಕ್ಕದಕ್ಕೇನು ಸಂಬಂಧ ಇಲ್ಲ. ಇನ್ನೂ ಆರಂಭ ಮಾಡಿಲ್ಲ ನಾವು. ಈಗ ಬರೀ ಮೂಲ ಸೌಕರ್ಯಗಳು ಕೆಲವೊಂದು ಅಷ್ಟೇ ನೀವು 7 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಹಾಂ, ಆಲ್ರೆಡಿ ಕೆಲಸ ಆಗಿದೆ ಅದೆಲ್ಲ. ಆಮೇಲೆ ಏನಾಗ್ತದೆ ರೀ, ಇಲ್ಲಿ ಕರ್ನಾಟಕದಿಂದ ಏನು ಜಾತ್ರಾ ಸಮಯದಲ್ಲಿ ಆಮೇಲೆ ಮಹಾರಾಷ್ಟ್ರದ ಬಗ್ಗೆ ಗೊತ್ತಿರಲಾರ್ದ ಜನ ಹೋಗ್ಬೇಕಾದ್ರೆ ಕೆಲವೊಂದು ಕನ್ನಡದ ಪದಗಳ ಅವಶ್ಯಕತೆ ಇದೆ. ಗುಡ್ಡಾಪುರ ರೂಟ್ ಮ್ಯಾಪ್ ಕರೆಕ್ಟ್ ಆಗಬೇಕಾದಂಥ ಅವಶ್ಯಕತೆ ಇದೆ. ಅದು ಕನ್ಫ್ಯೂಷನ್ಸ್ ಭಾಳ ಆಗಿದೆ. ಕೆಲವೊಮ್ಮೆ ಎಲ್ಲೋ ಇದಕ್ಕೆ ಹೋಗ್ಬಿಡ್ತಾರೆ, ಜತ್ ರೂಟಿಗೆ ರೈಟಿಗೆ ಹೊಳ್ಬಿಡ್ತಾರೆ, ಬೇರೆ ರಾಜ್ಯಕ್ಕೆ ಅಲ್ಲಿ ಹೋಗಿ ಅಲ್ಲಿ ಪೊಲೀಸರ ಕಾಟ ಅವು ತಪ್ಪಿಸ್ಕೊಂಡು ಬಂದು ಗುಡಿಗೆ ಬಂದು ಈ ಥರ ಸಮಸ್ಯೆಗಳು. ನೇರವಾಗಿ ಒಂದು ರೂಟ್ ಮ್ಯಾಪ್ ಹಾಕಿ ಕನ್ನಡದಲ್ಲಿ ಅವ್ರು ಬರುವಂಥ ವ್ಯವಸ್ಥೆ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ದ್ವಾರ ಬಾಕ್ಲುಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ದ್ವಾರ ಬಾಕ್ಲು ಹಾಕಿ ಒತ್ತಟ್ಟಿ ಮರಾಠಿ, ಒತ್ತಟ್ಟಿ ಕನ್ನಡ ಏರೋ ಮಾರ್ಕ್ ಹಾಕಿ ದೇವಸ್ಥಾನಕ್ಕೆ ಹೋಗೋ ರೂಟ್ಗಳನ್ನು ಈಗಾಗಲೇ ನಾವು ಅಳವಡಿಸಕತ್ತೀವಿ. ಈಗ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಈಗ 7-8 ದಿವಸನಲ್ಲಿ ಅವರು ಮಾಡ್ತಾರೆ ಅದನ್ನು. ರಸ್ತೆಗಳು ಈಗ ಏನಾಗ್ತದೆ, ಈಗ 3 ರಸ್ತೆ ಅದಾವೆ ಸದ್ಯ ನನ್ನ ಕ್ಷೇತ್ರದಿಂದ. ಒಂದು ಅಳಿಗ್ನಾಳದಿಂದ ಹೋಗ್ತದೆ, ಒಂದು ಜತ್ತಿಂದ ಹೋಗ್ತದೆ, ಒಂದು ಅರಕೇರಿ ಸಿದ್ದಾಪುರ ಹಿಡ್ಕೊಂಡು ಈ ಕಡೆ ಒಂದು ಸಂಕಕ್ಕೆ ಹೋಗ್ತದೆ. 3 ರಸ್ತೆ ನಮ್ಮ ಕಡೆ ಅದ. 3 ರಸ್ತೆ ಕಡೆ ಅಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡಾಕ್ತೀವಿ. ಅಲ್ಲಿ ಎಲ್ಲ ಕನ್ನಡದಲ್ಲಿ ಬರೆದು ಮರಾಠಿಯೊಳಗೆ ಬರೆದು ಆಗ್ಲಿಕ್ಕೆ. ಹಾಂ, ಅಲ್ಲಿ ಕೆಳಗೆ ಇಂಗ್ಲೀಷ್ ಹಾಕ್ತಿರಿ. ಆ ಮರಾಠಿ ಕೆಳಗೆ ಇಂಗ್ಲೀಷ್, ಒತ್ತಟ್ಟಿ ಕನ್ನಡ ಅದನ್ನು ಮಾಡಿದ್ವಿ. ಅದನ್ನು ಮಾಡಾಕ್ತೀವಿ. ಈಗ ಆಲ್ರೆಡಿ ಕೊಟ್ಟಿವಿ ಅದನ್ನು. ಅದು ಕನ್ಫ್ಯೂಸ್ ಆಗ್ತದೆ. ನನಗೆ ಕನ್ಫ್ಯೂಸ್ ಆಗಿತ್ತು, ಬೇರೆ ಯಾರು ನನಗೆ ಕನ್ಫ್ಯೂಸ್ ಆಗಿತ್ತು. ನಮ್ಮ ಹಿರಣ್ಗೆ ಅದೇ ಹೇಳಿದೆ ನಾನು. ಅದು ನಾನು ರೈಟಿಗೆ ಹೋಗೋಕೆ ಬಂದರೆ ಲೆಫ್ಟಿಗೆ ಹೋಗಿಬಿಟ್ಟೆ ನಾನು. ಅದು ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಅದನ್ನು ನಾವು ಮೊನ್ನೆ ಅದು ಕೊಟ್ಟುಬಿಟ್ಟಿದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಮಗೆ ಪತ್ರಕರ್ತರಿಗೆ ದಾರಿ ತಪ್ಪಿಬಿಟ್ಟಿದ್ರು. ಅವ್ರ ಡ್ರೈವರ್ಗೂ ಮತ್ತು ಈ ಕಡೆ ಫೋನ್ ಹಚ್ಚಿ ಕೇಳಿ ತೊಗೊಂಡು ಬಂದು ಅಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ಇನ್ಫಾರ್ಮ್ ಇಲ್ಲ ಅನ್ನೋದನ್ನು ಕೇಳಿದ್ರು. ಇಲ್ಲ, ಸಫಾಯಿ ಕರ್ಮಚಾರಿಗಳಿಗೆ ಎಲ್ಲರಿಗೂ ಇನ್ಫಾರ್ಮ್ ಅದು ಕಂಪಲ್ಸರಿ. ನಿಮಗೆ ವಿಚಿತ್ರ ಅಂದ್ರೆ ಸಫಾಯಿ ಕರ್ಮಚಾರಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಸಣ್ಣ ಗಲಾಟೆ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ.
ಸಫಾಯಿ ಕರ್ಮಚಾರಿ ಅಂತಲೇ ತಿಳಿದು ವಿಮರ್ಶೆ ಮಾಡೋ ಇದಕ್ಕೆ ಅವ್ರು ಏನೋ ಮಾತಾಡಿದ್ದು ಜಗಳ ನಂಬಲ್ಲಿ ನಾವಾಗಿಲ್ಲ. ಇಲ್ಲ, ಯಾಕಂದ್ರೆ ಸಫಾಯಿ ಕರ್ಮಚಾರಿ ನಮ್ಮ ಉದ್ದೇಶ ಏನು ಈಗೆಲ್ಲ ಯೂನಿಫಾರ್ಮ್ ಮಾಡೋದು ಸಣ್ಣ ಪುಟ್ಟ ಎಲ್ಲರೂ ನನಗೆ ಹಂಗೆ ತಿಳ್ಕೊಂಡು ಏನಂತ ಹೇಳಿ ಇದು ಮಾಡ್ತಾರೆ. ಪ್ರಶ್ನೆ ಅದು ಸರ್ 1 ಮಿನಿಟ್. ಸಫಾಯಿ ಕರ್ಮಚಾರಿಗಳಿಗೆ ನೀವು ವ್ಯವಸ್ಥಿತವಾಗಿ ಇನ್ಫಾರ್ಮ್ ಮಾಡಿ ID ಕಾರ್ಡ್ಸ್ ಮಾಡಿದ್ರೆ ಯಾರಿಗೆ ಯಾವ ಕೆಲಸ ಹೇಳಬೇಕು ಅನ್ನೋದು ಸಾರ್ವಜನಿಕರಿಗೂ ಗೊತ್ತಾಗುತ್ತೆ. ನೋಡಿ, ಸಫಾಯಿ ಕರ್ಮಚಾರಿಗಳಿಗೆ ಯೂನಿಫಾರ್ಮ್ ಕಂಪಲ್ಸರಿ ಅದ. ಒಂದು ಎಲ್ಲರ ಕಡೆದು ಇನ್ಕ್ಲೂಡಿಂಗ್ ಅಕೌಂಟೆಂಟನ್ನು ಹಿಡ್ಕೊಂಡು ಸೆಕ್ರೆಟರಿ ಹಿಡ್ಕೊಂಡು ಎಲ್ಲರಿಗೆ ID ಕಾರ್ಡ್ ಅದಾವೆ. ಕಂಪಲ್ಸರಿ ID ಕಾರ್ಡ್ ಅದಾವೆ. ಎಲ್ಲರಿಗೆ ID ಕಾರ್ಡ್ ಮಾಡಿದ್ದೀವಿ. ಅವ್ರ ಫೋಟೋ ಎಲ್ಲರಿಗೆ ಮಾಡಿದ್ದೀವಿ. ಯಾರಿಗೆ ಒಬ್ರಿಗಿಲ್ಲ. ಅಡುಗೆ ಮಾಡೋರು ಹಿಡ್ಕೊಂಡು ಅಡುಗೆ ಇದು ಅದಾವೆ, ID ಕಾರ್ಡ್ ಅದಾವೆ. ಕಂಪಲ್ಸರಿ ಮಾಡಿವಿ ಎಲ್ಲರೂ. ಮತ್ತು ನಮ್ಮೆಲ್ಲ ಒಬ್ರಿಗೆ ಇಲ್ಲ ಅನ್ನಪ್ಲಿ ಯಾರು ಅವ್ರು ಕೊಳ್ಳಕ್ಕೆ ಕಾಣಲಿಲ್ಲ ಅಂತಂದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ ನಾವು, ಬಿಡೋದೇ ಇಲ್ಲ. ಮತ್ತು ನಾನು ಗುಡ್ಡಾಪುರಕ್ಕೆ ನಿಮ್ಗೆ ವಿಚಿತ್ರ ಅಂದ್ರೆ ನಾ ಯಾರಿಗೆ ಹೇಳಾರ್ದೆ ಹೋಗ್ತೀನಿ. ನಾನು ನಾ ಬರ್ತೀನಿ ಅಂತ ಇವ್ರಿಗೆ ಯಾರಿಗೆ ಹೇಳಂಗಿಲ್ಲ. ನಾ ಅಲ್ಲಿ ಹೋಗಿ ಏನು ಮಾಡ್ತೀನಿ ಅದನ್ನು ಗೊತ್ತು. ನನ್ನ ಕೈಗೆ ಎಲ್ಲರೂ ಸಿಗ್ತಾರೆ. ಸರ್, ಈಗ ಮೇನು ಈ ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೆ ಸರಿಯಾದ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇದೆ ಸರ್. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಕೊಟ್ಟಿದ್ದೀನಿ. ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು 1 ಎಕರೆ ಜಾಗ ನಾವು ಕೊಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆ ನೀವು ಮಾಡಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಸ್ವತಃ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಪತ್ರ ಕೊಟ್ಟೀನಿ. ಅವ್ರಿಗೆ ಕರ್ಕೊಂಡು ಬೆಳಗಾವಿಗೆ ಬಂದಿದ್ರು ಅವ್ರನ್ನ ನೀವು ಬೆಳಗಾವಿಗೆ ಅವರೇ ಫೋನ್ ಮಾಡಿದ್ರು, ನಾನು ಬೆಳಗಾವಿಗೆ ಬಂದೀನಿ, ನಿಮ್ಮ ಗುಡ್ಡಾಪುರಕ್ಕೆ ಬರಲೇನು ಅಂತೇಳಿ ಕೇಳಿದ್ರು ಅವ್ರು ಬರ್ರಿ, ನೀವು ಮೊದಲು ಬರ್ರಿ ಅಂತೇಳಿ ಅವ್ರು ಕರ್ಕೊಂಡು ಗುಡ್ಡಾಪುರದಲ್ಲಿ ಕರ್ಕೊಂಡು ದರ್ಶನ ಮಾಡಿಸಿ ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ. ಇಲ್ಲ, ನಮ್ಮ 11 ಕೋಟಿ ರೂಪಾಯಿ ನಮ್ಮ ಇವ್ರು ಕೊಟ್ಟಾರಲ್ಲ, ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಾರಲ್ಲ. ಕರ್ನಾಟಕ ಬಸ್ ಸ್ಟ್ಯಾಂಡ್ ನಮ್ಮ ಕರ್ನಾಟಕ ಕೊಡ್ಬೋದು. ಗಡಿನಾಡೋದಲ್ಲ ನಮ್ಮದು, ಕೊಡ್ಬೋದು ಸರ್. ಈಗ ಮೊದಲ 1 ಬಸ್ ಇರ್ತಿತ್ತು, 2 ಬಸ್ ಇರ್ತಿದ್ದು ಮುಕ್ಕಮ್ಮ. ಇವತ್ತು 15 ಬಸ್ ಮುಕ್ಕಮ್ಮ ಅದಾವೆ. 15 ಪ್ರತಿದಿನ. ಮತ್ತೆ ಅದು ಗುಡ್ಡಾಪುರದ್ದು ಹೆಸರು ಬೋರ್ಡ್ ಅಷ್ಟೇ ಸುಮ್ಮನೆ ಅದು ನಾರ್ಮಲ್ ಆಗಿ ಹಾಕಿರ್ತಾರೆ. ಮರಾಠಿ ಒಳಗೆ ಮತ್ತು ಕನ್ನಡದಲ್ಲಿ ಮತ್ತು ಫೋಟೋ ಹಾಕಿ ಸಿಸ್ಟಮ್ಟಿಕ್ ಮಾಡಿದ್ರೆ ಅದರ ಒಂದು ಪ್ಲಾಟ್ಫಾರ್ಮ್ ಮಾಡಿಲ್ಲ. ಅವರು ಎಲ್ಲಿರ್ತದೆ ಗುಡ್ಡಾಪುರ ತಾಲೂಕು ಹೋಗೋ ಬಸ್ಸು ಅಂತ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಹೌದು ಹೌದು ಪ್ಲಾಟ್ಫಾರ್ಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕು. ಯಾಕಂದ್ರೆ ನಿರಂತರವಾಗಿ ಭಕ್ತರು ಬರ್ತಾರೆ. ಅಲ್ಲಿ ಹೋಗಿ ನಿಂತರು ಬರ್ತದಪ್ಪ ಅನ್ನೋದು ಆಗಬೇಕಾದ ಮಾರ್ಗದರ್ಶನ ಮಾಡ್ತೀನಿ. ನಾವು ನೀವು ಹೇಳಿದ ಕರೆಕ್ಟ್ ಅದ. ಮುಂದೆ ನನಗೆ ನೀವು MLA ಮಾಡಿರಿ, ಆಮೇಲೆ ಅದನ್ನು ನಾ ಮಾಡ್ತೀನಿ. ಸರ ಮಾಡೀನಿ ಸರ್. ಈಗ ಅಲ್ಲಿ ಅದನ್ನು ಮಾಡಿದ್ದೀವಿ ಸರ್. ಸ್ವಚ್ಛತೆ ನೀವು ಅದಕ್ಕೆ ನೀವು ಸ್ವಯಂ ನೀವು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಅನ್ನೋದು. ಅಲ್ಲಿ ನೀವು ದಾಸೋಗದಾಗ ನಿಮ್ಗೆ ಹೇಳ್ತೀನಿ. ಅಲ್ಲಿ ನಾನು ಎಲ್ಲ CC ಕ್ಯಾಮ್ರಾ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿಬಿಟ್ಟಿವಿ. ಅಲ್ಲಿ ಒಂದು ಅಗಳ ಅನ್ನ ಬಿದ್ದಿತ್ತು ಅಂದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟವ ಯಾವ ಅಲ್ಲಿ ಇರ್ತಾನೆ ಕೆಲಸ ಮಾಡೋ ಅವನ ಮೇಲೆ ನಾವು ಕ್ರಮ ತಗೋತೀವಿ. ಒಂದು ಅಗಳ ಅನ್ನ ಕಟ್ಸ್ಕೊಳಂಗಿಲ್ಲ. ಹಾಂ ರೀ ಸರ. ಶೀಘ್ರ ದರ್ಶನ ಟೋಕನ್ ಚಾಲೂ ಇದಾವೆ. ಅಂದರೆ ಮೊದಲೇ ಏನಾದರೂ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಆ ಥರ ಆನ್ಲೈನ್ ಮಾಡ್ತೀವಿ. ಈಗ ಅದು ಮಾಡಿಲ್ಲ, ಆನ್ಲೈನ್ ಮಾಡ್ತೀವಿ. ಈಗ ಅದಕ್ಕೆ 2 ಕೌಂಟರ್ ಅದಾವಲ್ಲಿ. ಶೀಘ್ರ ದರ್ಶನ ಸಲುವಾಗಿ 2 ಕೌಂಟರ್ ಅದಾವೆ. ಅಲ್ಲೇ ಒಂದು ಹತ್ತಿರ ಅದ. ಯಾರು ವಯಸ್ಸಾದವರು ಬಂದವರು ಮಾಡಿದ್ರೆ ಅಲ್ಲೇ ಒಂದು ಐತಿ. ಈ ಕಡೆ ಹೊರಗಡೆ ಶೀಘ್ರ ದರ್ಶನಕ್ಕೆ ಅದು ಸಪ್ರೇಟೇ ಮಾಡಿದ್ದೀವಿ. ಆಮೇಲೆ ವಯಸ್ಸಾದವ್ರಿಗೆ ಕೂಡ ನಾವು ವೀಲ್ ಚೇರ್ ಇಟ್ಟಿದ್ದೀವಿ ಅಲ್ಲಿ. ಆ ವಯಸ್ಸಾದವ್ರು ಯಾರಾದರೂ ಬಂದರೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಿ ಅವರಿಗೆ ದರ್ಶನ ಮಾಡಿಸ್ಕೊಂಡು ತಂದು ಅಲ್ಲಿ ಬಿಡ್ತೀವಿ. ಮತ್ತು ಪ್ರಸಾದಕ್ಕೆ ಅವ್ರು ಹೋಗೋರಿದ್ರು ನಮ್ದು ಏನು ಎಲೆಕ್ಟ್ರಿಕಲ್ ಗಾಡಿ ಅದ, ಬಸ್ ಅದ, ಆ ಬಸ್ನಾಗ ಕುಂಡ್ರಿಸಿ ಅಲ್ಲಿ ಕರ್ನಾಟಕ ಭವನ ಕಳಿಸಿ ಅವ್ರು ಮತ್ತು ಅವ್ರು ಎಲ್ಲಿ ಬಿಡು ಅಂತಾರೆ ಅಲ್ಲೇ ಆ ಜಾಗಕ್ಕೆ. ಅಂದರೆ ಅವರು ಊರಿಗೆ ಬಿಡು ಅಂದರೆ ಬಿಡೋಂಗಿಲ್ಲ, ಅಲ್ಲೇ ಗುಡಿ ತನಕ ಅಟ್ಟೆ ಅಲ್ಲಿ ತಂದು ಅಲ್ಲಿ ನಾವು ಬಿಡ್ತೀವಿ. ಈಗ ಅದನ್ನು ನಾವು ಮಾಡ್ಬೇಕನ್ನೋ ವಿಚಾರದಾಗ ಅದೀವಿ. ಒಂದು ಲೆಟರ್ ಈಗ ನಮ್ಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಭೇಟಿಯಾಗಿ ಒಂದು ಪತ್ರ ಕೊಡಬೇಕು, ಹೋಗಿ ಮನವಿ ಸಲ್ಲಿಸ್ಬೇಕಂತೇಳಿ ವಿಚಾರ ಮಾಡಿವಿ. ಯಾಕಂದರೆ ಅಲ್ಲಿ ಬಂದಂಥ ಪಾದಯಾತ್ರಿಗಳಿಗೆ ಹೊರಗಿನ ಇದು ಆಯಿತು, ಮೇಜರ್ ಹಾಸ್ಪಿಟಾಲಿಟಿ ಇತ್ತು ಅಂದರೆ ಎಲ್ಲವೂ ಇಲ್ಲ. ಅದು ನೀವು ಹೇಳೋದು ಕರೆಕ್ಟ್. ಅದು ಈಗ ಜಾತ್ರೆ ಒಳಗಂತೂ 2 ಹಾಸ್ಪಿಟ್ಲ್ ಇರ್ತಾವೆ ನಮ್ಮಲ್ಲಿ. ಅದು ಆಯ್ತು ರೀ, ಸ್ವಯಂ ಘೋಷಿತವಾಗಿ ಬರ್ತಾರೆ, ಅವರು ತಮ್ಮ ಸೇವೆಯನ್ನು ಮಾಡ್ತಾರೆ, ಅದು ಬೇರೆ. ಇಲ್ಲ, ಮಹಾರಾಷ್ಟ್ರ ಶಾಸನ ಒಂದು ಹಾಸ್ಪಿಟಲ್ ಒಂದು 25-30 ಬೆಡ್ ಅಲ್ಲ, ಒಂದು ನಮ್ಮ ಮಾಡಬೇಕಂತ ಹಾಸ್ಪಿಟಲ್ ಬೇಕಾದ್ರೆ ಭಾಳ ಅವಶ್ಯಕ. ಒಂದು ಅದನ್ನು ನೀವು ಹೇಳ್ದಂಗೆ ಕರೆಕ್ಟ್ ಅದು. ಈಗಾಗಲೇ ಅದನ್ನು ನಾವು ವಿಚಾರ ಮಾಡಿದ್ವಿ ಮೊನ್ನೆ. ಒಂದು ಆ ಭಾಗದ ಶಾಸಕರಿಗೆ
ಆಮೇಲೆ ಇಲ್ಲಾಂದ್ರೆ ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಹೋಗಿ ಕೊಟ್ಟು ಒಂದು ಪತ್ರ ಕೊಟ್ಟು ಅದನ್ನು ಒಂದು ನಾವು ಮನವಿಯನ್ನು ಸಲ್ಲಿಸೋರು ಇದ್ದೀವಿ. ನಮ್ಮ ಮನೆ ಚರ್ಚೆ ಮಾಡಿದ್ವಿ ಅದನ್ನು. ಈಗ ಮಹಾರಾಷ್ಟ್ರ ಡಿಸೆಂಬರ್ 6ನೇ ತಾರೀಕಿಗೆ ಜೊತೆಗೆ ಅವಾಗ ಕೂಡ ನಾವು ಕೂಡ ಬಿಟ್ಟು ಬೇರೆ ಏನೋ ಪ್ರಶ್ನೆ ಕೇಳ್ಬೋದು, ಅದಕ್ಕೆ ಯಾವ ಅವಕಾಶ ಇಲ್ಲ. ಅಂದರೆ ದೇವಸ್ಥಾನ ಬಗ್ಗೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.